ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈಗಾಗಲೇ ಏನಂತಂದರೆ ನಿಮ್ಮ ಒಂದು ಪೂರ್ವ ತಯಾರಿಗಳನ್ನು ಮಾಡ್ಕೊತಾ ಇದ್ದೀರಿ. ಇದರ ಜೊತೆಗೆ 2025 ಸಾಲಿನಲ್ಲಿ ಭಾಳಷ್ಟು ಬದಲಾವಣೆ ಆಗಿರುವಂಥದ್ದು ಕೆ ಇ ಮತ್ತು KCETಗೆ ಸಂಬಂಧಿಸಿದಂತೆ. ಇದರಲ್ಲಿ ಒಂದು ಡೆಮೋ ಮುಖಾಂತರ ನಿಮ್ಮಗಳಿಗೆ ಮಾಹಿತಿನ ಕೊಡಲಾಗುತ್ತೆ. ಇದು ಆಲ್ರೆಡಿ KE ಮುಖಾಂತರ ಬಂದಿರುವಂಥ ಒಂದು ಏನಂದರೆ ಡೆಮೋ ರೂಪದ ಒಂದು ವಿಡಿಯೋ. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಈ ಒಂದು ಡೆಮೋ ನಿಮಗಿರುತ್ತೆ, ಆಮೇಲೆ ಕಾಲೇಜ್ಗಳನ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಪೂರ್ತಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ನೈಜವಾದಂಥದ್ದಲ್ಲ, ಇದು ಒಂಥರ ಡೆಮೋ ಥರ ಇರುವಂಥದ್ದು ವಿಡಿಯೋ. ಫ್ರೆಂಡ್ಸ್ ನೋಡಿ, ನಿಮಗೆ ಮುಂದಿನ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ. ಓಕೆ, ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಬರುತ್ತೆ. ಆ ಲಿಂಕಿಗೆ ಕ್ಲಿಕ್ ಮಾಡಿದೆ ನಿಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಫೇಸ್ ಸ್ಕ್ಯಾನ್ ಅಂತ ಬರುತ್ತೆ, ಮತ್ತು CET ನಂಬರ್, ಲಾಗಿನ್ ವಿತ್ CET ನಂಬರ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಫೇಸ್ ಸ್ಕ್ಯಾನ್ ಆದರೆ ಫೇಸ್ ಸ್ಕ್ಯಾನ್ ಮಾಡ್ಕೋಬೋದು, ಇಲ್ಲಾಂದರೆ ಆಪ್ಷನ್ ಎಂಟ್ರಿ CET ನಂಬರ್ನ ಹಾಕಿ OTP ಹಾಕಿ ನೀವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಲಾಗಿನ್ ಕೂಡ ಮಾಡ್ಕೊಳ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಇಲ್ಲಿ ನಾವು ಫೇಸ್ ಸ್ಕ್ಯಾನ್ ಇದಾಗ ಪ್ರಾಬ್ಲಮ್ ಇತ್ತು, ಆವಾಗ ನಾವು ಒಂದು ಆಲ್ಟರ್ನೇಟಿವ್ ಆಪ್ಷನ್ ಇವರು ಕೊಟ್ಟಿದ್ದಾರೆ. ಏನಂದರೆ ನೀವು CET ನಂಬರ್ ಹಾಕಿ OTP ತರಿಸ್ಬೋದು. ಇಲ್ಲಪ್ಪ ನಮ್ಗೆ OTP ಬರ್ತಾ ಇಲ್ಲ, OTP ಪ್ರಾಬ್ಲಮ್ ಇದೆ, ಅಂದರೂ ಕೂಡ ನೀವೇನು ಮಾಡ್ಬೋದು ಅಂದರೆ ಫೇಸ್ ಸ್ಕ್ಯಾನನ್ನು ಕೂಡ ಸ್ಕ್ಯಾನ್ ಮಾಡಿಕೊಂಡು ಲಾಗಿನ್ ಮಾಡ್ಕೋಬೋದು. ಇಲ್ಲಿ 2 ಆಪ್ಷನ್ಗಳನ್ನು ಈ ವರ್ಷ ಕೊಟ್ಟಿರುವಂಥದ್ದು. ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ನೇದಾಗಿ ಇಲ್ಲಿ ಏನಂತಂದರೆ ನಿಮ್ಗೇನಾದರೂ ಇಲ್ಲಿ ತೊಂದರೆ ಆಯಿತು ಅಂದರೆ ಸ್ಕ್ಯಾನ್ QR ಕೋಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅವಾಗ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು CET ನಂಬರ್ ಅಂತ ಇರುತ್ತೆ. ಓಕೆ, ಆ CET ನಂಬರನ್ನು ಹಾಕಿ ನೀವು ಇದೇನು ಮಾಡ್ಬೋದು ಅಂತಂದರೆ OTPಯನ್ನು ಹಾಕ್ಕೊಂಡು ಇದನ್ನು ಮಾಡಿಕೊಂಡು CET ನಂಬರನ್ನು ಹಾಕಿ ಮತ್ತು OTP ತರಿಸ್ಕೊಂಡು ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನೀವು QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಅದು ಇದರಲ್ಲಿದೆ ನೋಡಿರಿ, ನಿಮ್ಮ ಒಂದು ವೆರಿಫೈ ಸ್ಲಿಪ್ಪಲ್ಲಿ ಕೊಟ್ಟಿದ್ದಾರೆ. ಆ QR ಕೋಡನ್ನು ಸ್ಕ್ಯಾನ್ ಕೂಡ ಮಾಡ್ಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ಲಾಗಿನ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡಿ ಫೋಟೋ ಯಾವ ರೀತಿ ಕ್ಯಾಪ್ಚರ್ ಮಾಡ್ಕೋಬೇಕು. ಈಗ ನೀವು ಫೇಸ್ ಕ್ಯಾಮನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಬೇಕಾಗಿದೆ. ಅವಾಗ ನಿಮ್ಮ ಮೊಬೈಲ್ ನಂಬರಿಂದ ಇದನ್ನ ಕಂಪ್ಯೂಟರ್ ಇದನ್ನು ಆನ್ ಮಾಡ್ಕೋಬೇಕು, ಕ್ಯಾಮ್ರಾನ ಆನ್ ಮಾಡ್ಕೋಬೇಕು. ಈ ರೀತಿ ಫೇಸನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಕ್ಯಾಪ್ಚರ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾದಂಥ ಒಂದು ಏನು ಬರುತ್ತೆ ಅಂದರೆ ಇಲ್ಲಿ ಇಂಟರ್ಫೇಸ್ ಬರುತ್ತೆ. ಏನಂದ್ರೆ ಇಲ್ಲಿ 750 ರೂಪಾಯಿ ಪೇ ಮಾಡಬೇಕಾಗತ್ತೆ. 750 ರೂಪಾಯಿ ಪೇ ಮಾಡಿ ಅಂತ ಹೇಳಿ ಅಟೆನ್ಷನ್ ಅಲರ್ಟ್ ಬರುತ್ತೆ ನಿಮಗೆ. ಈ ಒಂದು ಅಲರ್ಟ್ ಬಂದ ಮೇಲೆ ಇಲ್ಲಿ ನೀವು ಅದಕ್ಕೆ ಓಕೆ ಮಾಡಿಕೊಂಡು ನೀವು ಇಲ್ಲಿ 750 ರೂಪಾಯಿ ಪೇ ಮಾಡೋ ತನಕ ಇದು ಏನಾಗೋದಿಲ್ಲ, ಈ ಪೇಜ್ ಓಪನ್ ಆಗೋದಿಲ್ಲ, ಇದು ಲಾಗಿನ್ ಓಪನ್ ಆಗೋದಿಲ್ಲ. ನೀವು 750 ರೂಪೀಸ್ ಪೇ ಮಾಡಲೇಬೇಕಾಗ್ತದೆ. ಪೇ ಮಾಡಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಪೇಮೆಂಟ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಹೊಸ ಪೇಜ್ ಓಪನ್ ಆಗುತ್ತೆ. ಅಂದರೆ ಪೇಮೆಂಟ್ ಮಾಡಲಿಕ್ಕೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಯಾವುದು ಇದು ಬೇಕು ಅಂದರೆ ಫೋನ್ಪೇ ಬೇಕು, ಗೂಗಲ್ ಪೇ, QR ಕೋಡ್ ಸ್ಕ್ಯಾನಿಂಗ್ ಇದೆ, ಮತ್ತು ATM ಕಾರ್ಡ್ ಯೂಸ್ ಮಾಡ್ಕೊಳ್ಬೋದು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಆನ್ಲೈನ್ ನೆಟ್ ಬ್ಯಾಂಕಿಂಗು, ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಯಾವುದು ಚಾಯ್ಸ್ ಬೇಕು ಅದನ್ನು ಇಲ್ಲಿ ಆಪ್ಷನ್ಗಳನ್ನು ಮಾಡಿಕೊಂಡು ಇಲ್ಲಿ ಉದಾಹರಣೆ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ ಪೇಮೆಂಟನ್ನು ಮಾಡಲಿಕ್ಕೆ ಫೋನ್ಪೇನೋ ಗೂಗಲ್ ಪೇನೋ ಯಾವುದಿದೆ ಅದನ್ನು ಪೇಮೆಂಟನ್ನು ಮಾಡ್ಕೊಂಡು QR ಕೋಡ್ ಬರುತ್ತೆ ನಿಮಗೆ. ಬೇಕಂದ್ರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ನೀವು ಪೇಮೆಂಟನ್ನು ಮಾಡಿಬಿಟ್ರೆ ಯಾವಾಗ ನೀವು ಪೇಮೆಂಟನ್ನು ಮಾಡ್ತೀರಾ, ಓಕೆ, ಪೇಮೆಂಟ್ ಇಲ್ಲಿಂದ ಡನ್ ಆಗಿಬಿಡುತ್ತೆ, ಇಲ್ಲಿಂದ ಓಕೆ ಆಗಿಬಿಡುತ್ತೆ ಪೇಮೆಂಟು. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಮತ್ತೆ ಹೊಸದಾಗಿ ಅದೇ ಸೇಮ್ ಅಲ್ಲಿ ನಿಮಗೆ ಆಗಲೇ ಏನು ತೋರಿಸ್ತಾ ಇತ್ತು ಪೇಮೆಂಟ್ ಅಂತ ಬರ್ತಾ ಇತ್ತು, ಆಪ್ಷನ್ ಎಂಟ್ರಿ ಓಪನ್ ಆಗ್ತಾ ಇರಲಿಲ್ಲ. ಯಾವಾಗ ನೀವು ಪೇಮೆಂಟನ್ನು ಡನ್ ಮಾಡ್ತೀರಾ, ಪೇಮೆಂಟ್ ಇಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಸಡನ್ ಆಗಿ ನೀವು ಅಲ್ಲಿ ಹೊಸ ಪೇಜಿಗೆ ಹೋದ್ಮೇಲೆ ಅಂದರೆ ಲಾಗಿನ್ ಮಾಡಿರುವಂಥ ಪೇಜಿಗೆ ಹೋದ್ಮೇಲೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅದು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಇದು ನೋಡಿ, ಇದು ಪೇಮೆಂಟ್ ಮಾಡಿರುವಂಥದ್ದು ನಿಮಗೆ ಎನ್ಕ್ಲೋಸ್ಮೆಂಟ್ ಕೈ ಸಿಗುತ್ತೆ. ಓಕೆ, ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಇದು ಪೇಮೆಂಟ್ ಮಾಡಿರೋ ಪ್ರೂಫ್ ಇರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಏನಾಗುತ್ತೆ ಓಪನ್ ಆಗಿಬಿಡುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಓಪನ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದೆ ನಿಮ್ಮ ಪೇಮೆಂಟ್ ಆಗಿದೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನೀವು ಟ್ರೈ ಮಾಡ್ಬೋದು ಅಂತ ಇಲ್ಲಿ ಓಪನ್ ಆಗಿಬಿಡುತ್ತೆ, ರೆಡ್ ಅಲ್ಲಿ ಬರುತ್ತೆ. ಬಂದ ತಕ್ಷಣ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಅದಕ್ಕಿಂತ ಮೊದಲು ಏನಂತಂದ್ರೆ ನೀವು ಕಾಲೇಜ್ಗಳನ್ನು ಯೋಚನೆ ಮಾಡ್ಕೊಂಡಿರ್ಬೇಕು. ನಾವು ಫಸ್ಟ್ಗೆ ಗೌರ್ಮೆಂಟ್ ಕಾಲೇಜ್ ಹಾಕ್ಬೇಕಾ, ಪ್ರೈವೇಟ್ ಕಾಲೇಜ್ ಹಾಕ್ಬೇಕಂತ. ಆಮೇಲೆ ಜೊತೆಗೆ ಇಲ್ಲಿ ನೋಡ್ರಿ ನಿಮ್ಮ ರ್ಯಾಂಕ್ಗಳನ್ನು ಕೂಡ ಇಲ್ಲಿ ತೋರಿಸುತ್ತಿದೆ, ಯಾವ್ಯಾವ ಕೋರ್ಸಲ್ಲಿ ಎಷ್ಟು ರ್ಯಾಂಕ್ ಇದೆ ಅದನ್ನು ತೋರಿಸುತ್ತೆ. ಇಲ್ಲಿ ನಿಮಗೆ ಕಾಲೇಜ್ ಲಿಸ್ಟ್ ತೋರಿಸುತ್ತೆ, ಇಲ್ಲಿ ಕಾಲೇಜ್ ಎಷ್ಟು ಕಾಲೇಜ್ ಇದಾವೆ ಎಲ್ಲ ಲಿಸ್ಟ್ ತೋರಿಸುತ್ತೆ, ಅಪ್ಡೇಟ್ ಆಗಿರುವಂಥದ್ದು. ಪ್ಲಸ್ ಇನ್ನೊಂದು ಏನಂತಂದ್ರೆ ಇಲ್ಲಿ ನಿಮಗೆ ಬೇರೆ ನೆಕ್ಸ್ಟ್ ಏನಪ್ಪ ಅಂದರೆ ಕೋರ್ಸ್ಗಳು ವೈಸ್ ಲಿಸ್ಟ್. ಓಕೆ, ಕ್ಲಿಕ್ ಮಾಡಿ ನೋಡ್ಕೊಂಡು ನೋಡಿ ಎಲ್ಲ ಕೋರ್ಸ್ಗಳ ಲಿಸ್ಟ್ ಇಲ್ಲಿ ಅಂದರೆ ಅಪ್ರೂವ್ಡ್ ಆಗಿರುವಂಥ ಲಿಸ್ಟ್ಗಳು ಮಾತ್ರ. ಅಂದರೆ ಈ ವರ್ಷ ಅಪ್ರೂವ್ಡ್ ಆಗಿರುವಂತಹ ಮತ್ತು ಎಲ್ಲ ಬರೋದಿಲ್ಲ, ಯಾವುದು ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿದೆ ಅವೆಲ್ಲ ಲಿಸ್ಟ್ಗಳಲ್ಲಿ ತೋರಿಸ್ತವೆ. ಓಕೆ, ಇಲ್ಲಿ ನೀವು ಅದನ್ನು ನೋಡ್ಕೋಬೋದು. ಆಮೇಲೆ ನೀವು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ
ಇನ್ನೊಂದು ಥಿಂಗ್ಸ್, ಇದರಲ್ಲಿ ಆಪ್ಷನ್ ಎಂಟ್ರಿ ಒಳಗಡೆ ಭಾಗದಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಸಹಾಯ ಮಾಡಲಿಕ್ಕೆ ಇಲ್ಲಿ ಎಲ್ಲ ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಮಕ್ಕಳಿಗೆ ಜಸ್ಟ್ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿಲ್ಲ, ಕಾಲೇಜ್ ಲಿಸ್ಟ್ಗಳನ್ನು ನೀವು ನೋಡ್ಕೊಳ್ಬೋದು ಇನ್ಸ್ಟೆಂಟ್ ಆಗಿ. ಆಮೇಲೆ ಯಾವ ಕಾಲೇಜ್ ಬೇಕು, ಯಾವ ಕಾಲೇಜ್ಗಳೆಲ್ಲ ಅಂದರೆ ಇಂಜಿನಿಯರಿಂಗು, ಅಂದರೆ ಈ KCET ಅಂಡರಲ್ಲಿ ಬರುವಂಥ ಎಲ್ಲ ಕಾಲೇಜ್ ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಇವೆಲ್ಲ ನೋಡಿ SCET ಇದಾವೆ. ಇದು ಉದಾಹರಣೆಗೆ ಇಲ್ಲಿ ಮೆಡಿಕಲ್ ಕಾಲೇಜ್ ತೋರಿಸ್ತಾ ಇರುವಂಥ GG ಒಳಗಡೆ ಎಷ್ಟಿದ್ದಾವೆ, GPಯಲ್ಲಿ GML ಎಷ್ಟಿದ್ದಾವೆ, ಮ್ಯಾನೇಜ್ಮೆಂಟ್ ಸೀಟ್ಗಳು ಎಷ್ಟಿದ್ದಾವೆ, ಇವೆಲ್ಲಗಳು ಅಪ್ರೂವ್ಡ್ ಆಗಿರುವಂಥ ಕಾಲೇಜ್ಗಳ ಲಿಸ್ಟನ್ನು ಇದು ತೋರಿಸ್ತಾ ಹೋಗುತ್ತೆ ನಿಮಗೆ. ಈ ರೀತಿ ನೋಡ್ಕೊಳ್ಬೋದು. ಓಕೆ, ಸೊ ಇವನ್ನೆಲ್ಲ ನೀವು ನೋಡಿಕೊಂಡು ಏನಂತಂದರೆ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗ ಅಡ್ವಾನ್ಸ್ ಆಗಿ ಎಲ್ಲ ಪ್ರಿಪರೇಷನ್ ತೊಗೋಬೇಕು. ನೀವು ಫಸ್ಟ್ ಲಾಗಿನ್ ಮಾಡಿಕೊಂಡು ಯಾವ ರೀತಿಯಾಗಿದೆ ಅನ್ನೋದು ನೋಡ್ಕೋಬೇಕು. ಎಲ್ಲ ಕಾಲೇಜ್ ಲಿಸ್ಟ್ಗಳನ್ನು ನೋಡ್ಕೋಬೇಕು, ನೋಟ್ ಮಾಡ್ಕೋಬೇಕು ಕುಂತ್ಕೊಂಡು. ಸೊ ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿಗೆ ಬರ್ತೀರಾ. ಸೊ ಆಪ್ಷನ್ ಎಂಟ್ರಿಗೆ ಬಂದ ಮೇಲೆ ಇಲ್ಲಿ ನೀವು ಕಾಮನ್ ಆಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನೀವು ಲಾಗಿನ್ ಇದನ್ನ ಕ್ಲಿಕ್ ಮಾಡ್ತೀರಾ. ಸೊ ಇದು ಕ್ಲಿಕ್ ಮಾಡಿದಾಗ ಆಪ್ಷನ್ ಎಂಟ್ರಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಗ್ರಿಮೆಂಟ್ ಕೇಳುತ್ತೆ, ನೀವು ಓಕೆ ರೆಡಿ ಇದ್ದಾರೆ ಎಲ್ಲ ಅಂತ ಕೇಳುತ್ತೆ. ನೀವು ಓಕೆ ಮಾಡಿಕೊಂಡು ಅದನ್ನು ಟಿಕ್ ಮಾಡಿ ಓಕೆ ಮಾಡಿಬಿಟ್ರೆ ಇಲ್ಲಿ ಓದ್ಕೋಬೇಕು. ಯಾಕಂದರೆ ನೀವೆಲ್ಲ ಒನ್ಸ್ ಆಪ್ಷನ್ ಎಂಟ್ರಿ ಆದಮೇಲೆ ನೀವು ಲಾಗಿನ್ ಇದನ್ನು ಮಾಡ್ತೀರಾ ಅಂದರೆ ನೀವು ಅಗ್ರಿ ಇದ್ದೀರಾ, ನೀವು ಲಾಗಿನ್ ಮಾಡ್ತಿದ್ದೀರಾ, ಆಪ್ಷನ್ ಎಂಟ್ರಿ ಮಗ ರೆಡಿ ಇದ್ದೀರಾ ಅಂತ ಕೇಳ್ತೀವಿ. ನೀವು ಅಗ್ರಿ ಆಗ್ತೀರಾ. ಅಗ್ರಿಯಾಗಿ ಓಕೆ ಕೊಟ್ಟ ಮೇಲೆ ನೆಕ್ಸ್ಟ್ ಬರುತ್ತೆ ನಮಗೆ ಆಪ್ಷನ್ ಎಂಟ್ರಿದು ಇದು ಇಂಟರ್ಫೇಸ್ ಬರುತ್ತೆ. ಅಂದರೆ ಕಾಲೇಜುಗಳು ಹೆಂಗಿದೆ, ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜು ಈ ರೀತಿ ತೋರಿಸ್ತದೆ. ಇಲ್ಲಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಕೋರ್ಸು ಬರುತ್ತೆ, ಕಾಲೇಜು ಬರುತ್ತೆ. ಸೊ ಇಲ್ಲಿ ನೀವು ಕಾಲೇಜು ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕೋರ್ಸು ಇಲ್ಲಿ ಬರುತ್ತೆ ನಿಮಗೆ, ಆ ಕೋರ್ಸ್ ಒಳಗಡೆ ಬ್ರಾಂಚ್ ಯಾವುದು, ಇಲ್ಲಿ ಇಂಜಿನಿಯರಿಂಗ್ ತೋರಿಸ್ತಾ ಇದ್ದಾರೆ ಯಾವ ಬ್ರಾಂಚು, ಅದರಲ್ಲಿ ಗೌರ್ಮೆಂಟಾ ಪ್ರೈವೇಟಾ. ಸೊ ಈ ರೀತಿ ನಿಮಗೆ ಕೇಳ್ತಾ ಹೋಗುತ್ತೆ. ಅದು ನಿಮಗೆ ಬರೀ ಇಲ್ಲಿ ನೀವು ಗೌರ್ಮೆಂಟು ಮಾಡ್ಬೋದು ಮತ್ತು ಪ್ರೈವೇಟ್ ಮಾಡ್ಬೋದು. ನೆನಪಿರಲಿ, ಇಲ್ಲಿ ಒಂದೇ ಗೌರ್ಮೆಂಟ್ ಅಂತ ಅಷ್ಟೇ ಇಲ್ಲ, ಪ್ರೈವೇಟು ಮಾಡ್ಬೋದು, ಪ್ಲಸ್ ಮ್ಯಾನೇಜ್ಮೆಂಟು ಕೂಡ ಮಾಡ್ಕೋಬೋದು. ನಮ್ಮ BS ನರ್ಸಿಂಗಿಗೆ ಎಲ್ಲ ಆಪ್ಷನ್ ಇಲ್ಲಿ ಇದೆ. ಓಕೆ, ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಎದರಲ್ಲಿ ಬೇಕು. ಉದಾಹರಣೆಗೆ ಈಗ ನಿಮಗೆ GG ಒಳಗಡೆ 10,000 ರೂಪಾಯಿದಷ್ಟೇ ಬೇಕಾ, ಅಥವಾ GP ಒಳಗಡೆ 1,00,000 ರೂಪಾಯಿದು ಬೇಕಾ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಮಾತ್ರ ಅದು ಬರುತ್ತೆ. ಸುಮ್ಮನೆ ನೀವಿಲ್ಲ ಅಂದರೆ ನೀವು ಕೇಳ್ತಿರ್ತೀರಲ್ಲ GPನೋ GGನೋ ಯಾವ್ದನ್ನ ನಮ್ಗೆ ಸಿಗುತ್ತೆ ಅಂತೇಳಿ, ಇಲ್ಲಿ ನೀವು ಆಪ್ಷನ್ ಎಂಟ್ರಿ ನೀವೇ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಹಾಕಿ ಬೇಕಾ, ಪ್ರೈವೇಟ್ ಕಾಲೇಜ್ ಬೇಕಾ, ಅದರಲ್ಲಿ 10,000 ಬೇಕಾ ಅಥವಾ 1,00,000 ಬೇಕಾ ಅನ್ನೋದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ತಾ ಹೋಗಬೇಕು. ಚಾಯ್ಸ್ ಮಾಡಿದ ಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಈಗ ಒಂದು GG ಒಳಗಡೆ ಗೌರ್ಮೆಂಟ್ ಕಾಲೇಜುಗಳನ್ನು ಮಾತ್ರ ಮಾಡಿದ್ರಿ, ಬರೀ ಗೌರ್ಮೆಂಟ್ 30 ಕಾಲೇಜುಗಳು ಮಾತ್ರ ನಿಮ್ಗೆ ಇಲ್ಲಿ ಬಂದ್ಬಿಡ್ತವೆ. ಆ 30 ಕಾಲೇಜಲ್ಲಿ ನೀವು ಮೊದಲನೇ ಆದ್ಯತೆ ಯಾರಿಗೆ ಕೊಡ್ತೀರಾ? ಫಸ್ಟ್ ಆದ್ಯತೆ ಯಾವುದು? ಬೆಂಗಳೂರು ಮೆಡಿಕಲ್ ಕಾಲೇಜು ಫಸ್ಟಿಗೆ, ಹುಬ್ಬಳ್ಳಿ ಕಿಮ್ಸ್ದು ಸೆಕೆಂಡು, ಬೆಳಗಾವಿ ಮೂರನೇದು. ಈ ರೀತಿ ನೀವು ರ್ಯಾಂಡಮ್ ಆಗಿ ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನ ಇಲ್ಲಿ ನೋಡ್ರಿ, ಈ ಭಾಗದಲ್ಲಿ 1, 2, 3ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ನಿಮ್ಗೆ ಫಸ್ಟ್ ಯಾವ್ದು ಬೇಕು ಅಂದ್ರೆ ಅಲ್ಲಿ 30 ಇರ್ತಾವೆ ಟೋಟಲ್ ಆಗಿ. ಗೌರ್ಮೆಂಟ್ ಕಾಲೇಜು 30 ಇರ್ತವೆ, ಪ್ರೈವೇಟ್ ಕಾಲೇಜು ಒಂದು 600 ಇರ್ತವೆ. ಓಕೆ, ಸೊ ನಿಮಗೆ ಫಸ್ಟ್ ಅದು ಬೇಕು. 30 ಕಾಲೇಜುಗಳನ್ನು ಮೊದಲು ನೀವು ಪ್ರಯಾರಿಟಿ ಕೊಟ್ಕೋಬೇಕು. ನಿಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಯಾವ್ದಿದೆ ಆ ರೀತಿಯಾಗಿ ನೀವು 1, 2, 3 ಯಾವ್ದಾರು ಇಲ್ಲಿ ತೋರಿಸ್ತಾ ನೋಡ್ರಿ. 1, 2, 3 ಅಂದ್ರೆ ಹಳೆ ನನಗೆ ಬೆಳಗಾವಿದು ಫಸ್ಟ್ ಬೇಕು, ಅದಕ್ಕೆ 1 ಅಂತ ಹಾಕಬೇಕು. ಆಮೇಲೆ ಹುಬ್ಬಳ್ಳಿದು 3ನೇ ಸ್ಥಾನಕ್ಕೆ ಬೇಕು, ಬೆಂಗಳೂರದ್ದು 2ನೇ ಸ್ಥಾನದಲ್ಲಿ ಬೇಕು. ಆ ರೀತಿ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ 1, 2, 3 ಸೀರಿಯಲ್ಗಳನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ ನಿಮ್ಗೆ ಎಷ್ಟು. ಆಮೇಲೆ ನೆನಪಿಟ್ಕೊಳ್ಳಿ, ಇಲ್ಲಿ ಇದು ಒಂದು ಇಲ್ಲಿ ಬರೀ ಗೌರ್ಮೆಂಟ್ ಕಾಲೇಜ್ ಅಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್ ನೀವು ಈಗ ಸರ್ ನಾನು 30 ಕಾಲೇಜ್ ಗೌರ್ಮೆಂಟ್ನ ಆ್ಯಡ್ ಮಾಡಿದ್ದೀನಿ, ನನಗೆ ಯಾವ್ದು ಬೇಕು ಫಸ್ಟ್ ಅದನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ನನಗೆ ಇನ್ನೂ ಯಾಕಂತಂದ್ರೆ ಇನ್ನೂ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೋಬೇಕಾಗಿದೆ. ಅವಾಗ ನೀವೇನು ಮಾಡ್ಬೇಕಂತಂದ್ರೆ ಈ 31ರಿಂದ ಪ್ರೈವೇಟ್ ಕಾಲೇಜುಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಯಾವುದು ಅಂತಂದರೆ GG ಒಳಗಡೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಪ್ರೈವೇಟ್ ಕಾಲೇಜು GG ಒಳಗಡೆ 31ರಿಂದ 100 ತನಕನೂ ನೀವು ಪ್ರೈವೇಟ್ ಕಾಲೇಜುಗಳನ್ನು GG ಒಳಗಡೆ ಆ್ಯಡ್ ಮಾಡ್ಕೋಬಹುದು. ಮೊದಲು GG ಒಳಗಡೆ ಗೌರ್ಮೆಂಟ್ ಕಾಲೇಜ್ 30. ಸೊ ಈ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿ ಅಂದರೆ ಆಪ್ಷನ್ ಎಂಟ್ರಿ ಅಂತ ಇದಕ್ಕೆ ಕರೀತೀವಿ ನಾವು. ನೋಡ್ರಿ ನಂಬರ್ಗಳನ್ನ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ತಾ ಮತ್ತೆ ಸೇವ್ ಮಾಡಬೇಕು. ಕೆಳಗಡೆ ಒಂದು ಬಟನ್ ಇದೆ, ಸೇವ್ ಅಂತ ಕೊಟ್ಟಾಗ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ನಿಮ್ಮ ಲಿಸ್ಟ್ ಕಾಣಿಸುತ್ತೆ. ಇಲ್ಲಿ ನೀವು ಆಯ್ಕೆ ಮಾಡುವಂಥ ಲಿಸ್ಟ್ ಕಾಣಿಸುತ್ತೆ. ಇದು ಲಿಸ್ಟ್ ಇದು. ಇಲ್ಲಿ ನೀವು ಡಿಲೀಟ್ ಮಾಡ್ಬೋದು, ಇದನ್ನ ಇಲ್ಲಿ ಡಿಲೀಟ್ ಮಾಡ್ಬೋದು ಅಥವಾ ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ಪ್ರಿಂಟ್ ಬಂದ್ಬಿಡುತ್ತೆ, ಹೌದಾ? ಸೊ ಇಲ್ಲ ನನಗೆ ಅಪ್ಡೇಟ್ ಮಾಡೋದಕ್ಕೆ ಬೇಡ, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಂತಂದ್ರೆ ಮತ್ತೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಇಷ್ಟು ಕಡಿಮೆ ಕಾಣಿಸ್ತಾ ಇದ್ದೇವೆ, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾ ಹೋದ್ನಿ ಅಂತಂದ್ರೆ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಆ್ಯಡ್ ಮಾಡ್ದಂಗೆ ಸಬ್ಮಿಟ್ ಕೊಟ್ಟಂಗೆ ಇಲ್ಲಿ ಬಂದು ಜಮಾ ಆಗ್ತಿರ್ತವೆ. ಓಕೆ, ಸೊ ಜಮಾ ಆದ್ಮೇಲೆ ಇದನ್ನ ಒಂದು ಪ್ರಿಂಟ್ ತಗೋಬಹುದು ಪ್ರೂಫ್ ಸಲುವಾಗಿ. ಆಮೇಲೆ ಅಪ್ಡೇಟ್ ಮಾಡಿ ಪ್ರಿಂಟ್ ತೆಗೆದುಬಿಟ್ರೆ ಇದು ನಿಮ್ಮ ಕೆಲಸ ಮುಗಿತು, ಆಪ್ಷನ್ ಎಂಟ್ರಿ. ಓಕೆ, ಸೊ ಇಷ್ಟು ನಿಮ್ಗೆ ಏನು ಮಾಡ್ಬೇಕಂತಂದ್ರೆ ಇರುತ್ತೆ. ಮತ್ತೆ ಸರ್ ನಾನು ಫಸ್ಟ್ ನಾ BSc ನರ್ಸಿಂಗ್ ಹಾಕಿದ್ದೀನಿ, ಅದ್ರ ಜೊತೆಗೆ ನಾನು ಇಲ್ಲಿ B ಫಾರ್ಮಸಿ ಹಾಕಬೇಕು. ಎಸ್ ಹಾಕ್ಬೋದು. ಫಸ್ಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು 100 BSc ನರ್ಸಿಂಗು, ಆದ್ಮೇಲೆ 101ರಿಂದ B ಫಾರ್ಮಸಿ ಕಾಲೇಜ್ಗಳನ್ನ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ಆಪ್ಷನ್ ಎಂಟ್ರಿ ಬಗ್ಗೆ ಇರುವಂತ ಮಾಹಿತಿ.
ಸೊ ಇದು ಫೈನಲೈಸ್ ಆದಮೇಲೆ ನಿಮಗೆ ಎಷ್ಟು ಬೇಕಷ್ಟು ಕಾಲೇಜ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೀವು ಅದನ್ನು ಪ್ರಿಂಟ್ ತೊಗೋಬೋದು. ಡೌನ್ಲೋಡ್ ಮಾಡ್ಕೊಂಡು ಈ ರೀತಿ ಒಂದು ಪೇಜ್ ಬರುತ್ತೆ. ಓಕೆ, ಈ ರೀತಿ ಪೇಜ್ ಬರುತ್ತಲ್ಲ, ಇದನ್ನು ಪ್ರಿಂಟ್ ತಗೊಂಡು ನಿಮ್ಮ ಪ್ರೂಫ್ ಸಲುವಾಗಿ ಇಟ್ಕೋಬೋದು. ಡಿಸ್ಕಷನ್ ಮಾಡಲಿಕ್ಕೆ ಮನೇಲಿ ಈ ಥರ ಇದೆ, ಓಕೆ ವೆರಿಫೈ ಎಲ್ಲ ನಮ್ಮದೆಲ್ಲ ಈ ಥರ ಇದೆ. ಸೊ ಇಲ್ಲಿ ನಾವು ಎಲ್ಲನೂ ಆ್ಯಡ್ ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ನನಗೆ ಯಾವ ರೀತಿ ಬರ್ಬೋದು ಅನ್ನೋದನ್ನು ನಿಮಗೆ ಇದೊಂದು ಪ್ರೂಫ್ ಆಗಿ ಸಿಗುತ್ತೆ. ಸೊ ಇದನ್ನು ನೀವು ರೆಕಾರ್ಡಿಂಗ್ ಇಟ್ಕೋಬೋದಾಗುತ್ತೆ, ಯಾಕಂದರೆ ನೀವು ಆಪ್ಷನ್ ಎಂಟ್ರಿ ನೀವು ಇಷ್ಟು ಮಾಡಿದ್ದೀರ ಅಂತ ನಿಮಗೊಂದು ಗ್ಯಾರಂಟಿ ಅನಿಸುತ್ತೆ. ಆಮೇಲೆ ಇದು ನೋಡಿ, ಇದೇನು ಎಂಟ್ರಿ ಮಾಡಿರ್ತೀರಾ ಇದೇ ನಿಮ್ಗೆ ಫಸ್ಟ್ ಒಂದು ಸೆಕೆಂಡ್ ರೌಂಡಿಗೆ ಹೆಲ್ಪ್ಫುಲ್ ಆಗುತ್ತೆ. ಫೈನಲಿ ಮತ್ತೆ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಅಲ್ಲಿ ನೀವು ಯಾರ್ಯಾರು ತೋರಿಸ್ತೀರಾ ಅವ್ರು ಹೇಳ್ತಾರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕಿತ್ತು ಮಾರ್ಯಾರೆ ಅಂದಮೇಲೆ ವಾಪಸ್ ಮತ್ತೆ ನೀವು ಬಂದು ಲಾಗಿನ್ ಮಾಡಿಕೊಂಡು ಮತ್ತೆ ನೀವು ಕಾಲೇಜ್ಗಳನ್ನು ಎಂಟ್ರಿ ಮಾಡ್ಬೋದು. ಯಾವಾಗ ಇದು ಡೇಟ್ ಒಳಗಡೆನೆ, ಆಪ್ಷನ್ ಎಂಟ್ರಿ ಡೇಟ್ ಒಳಗಡೆ ಮತ್ತೆ ನೀವು ಆ್ಯಡ್ ಮಾಡ್ಕೋಬೋದು. ಲಾಗಿನ್ ಮಾಡಿದ ಮೇಲೂ ಆ್ಯಡ್ ಮಾಡ್ಕೋಬೋದು. ಓಕೆ, ಈ ಥರ ನೀವು ಪ್ರೊಸೀಜರ್ಗಳನ್ನು ಅಂದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾ ನೀವು ಒಂದು ಕಂಪ್ಲೀಟ್ ಆದಂಥ ಆಪ್ಷನ್ ಎಂಟ್ರಿ ಒಂದೇ ಟೈಮ್ಗೆ ಕ್ಲೋಸ್ ಮಾಡಿಬಿಡ್ತೀರಾ. ಫೈನಲ್ ಆಗಿ ಏನು ಮಾಡ್ತೀರಾ ಅಂದ್ರೆ ಲಾಗೌಟ್ ಮಾಡಿಬಿಡ್ತೀರಾ. ಸೊ ಲಾಗೌಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ರೀತಿ ನಿಮಗೆ ಒಂದು ಲಾಗೌಟ್ ಮಾಡಿದ ತಕ್ಷಣವೇ ಮತ್ತು ವಾಪಸ್ ನೀವೇನು ಲಾಗಿನ್ಗೆ ಹೋಗಿದ್ದೀರಲ್ಲ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ. ಮತ್ತೆ ಬೇಕಂದ್ರೆ ನೀವು ಲಾಗಿನ್ ಮಾಡ್ಕೋಬೋದು.